ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೈಷ್ಣವಿ ದೇಶಪಾಂಡೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಕಳೆದ ಸಂಚಿಕೆಯಲ್ಲಿ ಸೌಂದರ್ಯ ಲಹರಿಯ 4ನೇ ಶ್ಲೋಕ ಮತ್ತು ಅದರ ಅರ್ಥ ಮತ್ತು 4ನೇ ಶ್ಲೋಕದ ಪದಚ್ಛೇದ ಪದ್ಧತಿಯನ್ನು ಸಹ ಕಲಿತಿದ್ದೆವು. ನಾವು ಈ ಸಂಚಿಕೆಯಲ್ಲಿ ಸೌಂದರ್ಯ ಲಹರಿಯ 5ನೇ ಶ್ಲೋಕ ಮತ್ತು ಅದರ ಅರ್ಥವನ್ನು ಸಹ ಕಲಿಯೋಣ. ಸೌಂದರ್ಯ ಲಹರಿಯ 5ನೇ ಶ್ಲೋಕ. ಹರಿಸ್ತ್ವಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರಾಪೇ ತ್ವಾಂ ನತ್ವಾ ರತಿನಯನ ಲೇಹೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಇದು ಸೌಂದರ್ಯ ಲಹರಿಯ 5ನೇ ಶ್ಲೋಕ. ಸೌಂದರ್ಯ ಲಹರಿಯ 5ನೇ ಶ್ಲೋಕ. ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಅರ್ಥವನ್ನು ತಿಳಿಯೋಣ ಬನ್ನಿ. ಹೇ ಭಗವತಿ, ಭಕ್ತ ಜನರಿಗೆ ಸೌಭಾಗ್ಯವನ್ನು ಉತ್ಪನ್ನ ಮಾಡುವ ನಿನ್ನನ್ನು ವಿಷ್ಣುವು ಹಿಂದೆ ಆರಾಧಿಸಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಂತಕನಾದ ಶಿವನಿಗೂ ಮನೋವಿಕಾರವನ್ನು ಉಂಟು ಮಾಡಿದನು. ಮನ್ಮಥನು ಕೂಡ ನಿನ್ನನ್ನು ನಮಿಸಿ ರತಿದೇವಿಯ ಕಣ್ಣುಗಳಿಗೆ ಅತೀ ಮೋಹನವಾದ ಶರೀರದಿಂದ ಮಹಾತ್ಮರಾದ ಮುನಿಗಳ ಅಂತರಂಗದಲ್ಲಿ ಕೂಡ ವಿಕಾರವನ್ನು ಉಂಟು ಮಾಡಲು ಸಮರ್ಥನಾಗಿರುವನು. ಇದು ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಅರ್ಥ. ಸೌಂದರ್ಯ ಲಹರಿಯ 5ನೇ ಶ್ಲೋಕ ಮತ್ತೊಮ್ಮೆ ಹೇಳೋಣ ಬನ್ನಿ. ಹರಿಸ್ತ್ವಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರಾಪೇ ತ್ವಾಂ ನತ್ವಾ ರತಿನಯನ ಲೇಹೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಇದು ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಸ್ತೋತ್ರ ಮತ್ತು ಅದರ ಅರ್ಥವನ್ನು ಸಹ ತಿಳಿದೆವು. ಹಾಗಾದರೆ ನಾವು ಮುಂದಿನ ಸಂಚಿಕೆಯಲ್ಲಿ ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಪದಚ್ಛೇದ ಪದ್ಧತಿಯನ್ನು ಸಹ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ನೀವು ಮರೆಯಬೇಡಿ. ಧನ್ಯವಾದಗಳು.